ಈಗ ಇದಕ್ಕೆ ಮುಖ್ಯ ಕಾರಣ ಏನು? ಇದು ವಿಸ್ತಾರವಾದಂತಹ ಭೂ ಹಿಡುವಳಿಯನ್ನು ಹೊಂದಿದೆ. ವಿಸ್ತಾರವಾದ ಭೂ ಹಿಡುವಳಿ ಅಂದ್ರೆ ಭೂಮಿ ವಿಸ್ತಾರವಾದ ಭೂ ಹಿಡುವಳಿಯನ್ನು ಅಂದ್ರೆ ವ್ಯವಸಾಯವನ್ನಷ್ಟೇ ಚೆನ್ನಾಗಿ ಅವರು ಮಾಡ್ತಾರೆ. ಹಾಗೇನೆ ಫಲವತ್ತಾದ ಮಣ್ಣು ಮುಖ್ಯವಾಗಿ ಏನ್ ಬೇಕು ಮಕ್ಕಳೇ ಕೃಷಿಗೆ? ಫಲವತ್ತಾದ ಮಣ್ಣು. ಮಣ್ಣು ಸಾಕ? ನೀರು ಬೇಕಲ್ವಾ? ಸಾಕಷ್ಟು ನೀರಾವರಿ. ಸಾಕಷ್ಟು ನೀರಾವರಿ. ನೆಕ್ಸ್ಟ್ ಇನ್ನೇನು ಬೇಕಾಗುತ್ತೆ? ಯಾಂತ್ರಿಕ ಬೇಸಾಯ. ಯಾಂತ್ರಿಕ ಬೇಸಾಯ ಹೆಚ್ಚಿಗೆ ಯಂತ್ರಗಳನ್ನು ಉಪಯೋಗಿಸಿ ಅಂದ್ರೆ ಆಧುನಿಕ ವೈಜ್ಞಾನಿಕ ಯಂತ್ರಗಳನ್ನು ಉಪಯೋಗಿಸಿ ಏನು ಮಾಡ್ತಾರೆ? ಕೃಷಿ ಮಾಡ್ತಾರೆ. ಅದರಿಂದ ಭೂಮಿ ಕಡಿಮೆ ಇದ್ರೂ ಕೂಡ ಭೂ ಹಿಡುವಳಿ ಜಾಸ್ತಿ. ಅಂದ್ರೆ ವಿವಿಧ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನ ಮತ್ತೆ ಸಾಕಷ್ಟು ನೀರು ಹಾಗೆ ಫಲವತ್ತಾದ ಮಣ್ಣು ಇವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಸಿಗೋದ್ರಿಂದ ಈ ಸಂಪನ್ಮೂಲಗಳು ಸಿಗೋದ್ರಿಂದ ಹೆಚ್ಚಾಗಿ ಬೆಳೆಯನ್ನು ಬೆಳೀತಾರೆ. ಇದಲ್ಲದೆ ಮುಖ್ಯವಾಗಿ ಇನ್ನೊಂದಿದೆ. ಏನು? ಮಾನವ ಸಂಪನ್ಮೂಲ. ಮನುಷ್ಯ ಅವನು ಕೂಡ ಒಂದು ಒಳ್ಳೆ ಉತ್ತಮವಾದ ಪರಿಶ್ರಮ ಆಗ್ತಾನೆ. ಆ ಮನುಷ್ಯನ ಪರಿಶ್ರಮದಿಂದ ಈ ಖಂಡದಲ್ಲಿ ಹೆಚ್ಚಿಗೆ ಒಂದು ಭೂ ಹಿಡುವಳಿಯ ಒಂದು ಉಪಯೋಗಿಸ್ಕೊಂಡು ಏನ್ ಮಾಡ್ತಿದ್ದಾರೆ? ವ್ಯವಸಾಯವನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮನುಷ್ಯನ ಪೂರ್ಣ ಶ್ರಮ ಅಂತ ಹೇಳ್ತೀವಿ. ಮನುಷ್ಯ ಪೂರ್ತಿ ಶ್ರಮ ಅಂದ್ರೆ ಜಾಸ್ತಿ ಅಂದ್ರೆ ತುಂಬಾ ವರ್ಕ್ ಮಾಡ್ತಾರೆ ಅವರು. ತುಂಬಾ ಅಂದ್ರೆ ಸೋಂಬೇರಿಗಳಲ್ಲ. ಅಂದ್ರೆ ಯಾವಾಗಲೂ ಅವರು ಏನ್ ಮಾಡ್ತಿರ್ತಾರೆ? ಕೆಲಸ ಮಾಡ್ತಾನೆ ಇರ್ತಾರೆ. ಯಾಕೆ ಹೇಳಿ? ಅವರು ಯಾವ ಪ್ರದೇಶದಲ್ಲಿರೋದು? ತಂಪಾದ ಸಮಶೀತೋಷ್ಣ ಪ್ರದೇಶ. ಅದು ಏನು ಗೊತ್ತಾ? ಅದು ಜಾಸ್ತಿ ಬಿಸಿಲು ಇಲ್ಲ ಅಂದ್ರೆ ಒಂಥರ ವಾಯುಗುಣ ಏನಾಗಿರುತ್ತೆ? ಮಿಕ್ಸಪ್ ಆಗಿರುತ್ತೆ. ಸೊ ಅದರಿಂದ ತಂಪಾದ ವಾತಾವರಣ ಇರೋದ್ರಿಂದ ಅಷ್ಟೊಂದು ಏನು ಅನ್ಸಲ್ಲ, ಸೋಂಬೇರಿತನ ಅನ್ಸಲ್ಲ. ಈಗ ನಮ್ಮ ದೇಶದಲ್ಲಿ ಉಷ್ಣವಲಯ ಅಂದ್ರೆ ತುಂಬಾ ಬೇಸಿಗೆ ಇರುತ್ತೆ. ಕೆಲಸ ಮಾಡ್ತಿದ್ದಾಗ ನಮ್ಗೆ ಏನು ಅನ್ಸುತ್ತೆ? ಸುಸ್ತಾಗ. ಆ ಸುಸ್ತಾದಾಗ ಏನು ಮಾಡ್ತೀವಿ? ಸ್ವಲ್ಪ ರೆಸ್ಟ್ ಅಲ್ವಾ? ಹಾಗೆ ಅವ್ರು ಹಾಗಲ್ಲ. ಕೆಲಸ ಅಂತಂದ್ರೆ ಕೆಲಸವನ್ನ ಪರಿಪೂರ್ಣವಾಗಿ ಮಾಡ್ತಾರೆ. ಅಂದ್ರೆ ಪೂರ್ಣವಾದಂತಹ ಶ್ರಮವನ್ನು ಅವರು ಹಾಕ್ತಾರೆ. ಮಾನವನ ಪೂರ್ಣ ಶ್ರಮ. ಅಂದ್ರೆ ಇವೆಲ್ಲ ಸೌಲಭ್ಯಗಳ ಜೊತೆಗೆ ಮನುಷ್ಯ ತನ್ನ ಪೂರ್ಣ ಶ್ರಮವನ್ನು ಹಾಕ್ತಾನೆ. ಸೊ ನಾವಿವಾಗ ನೋಡ್ತೀವಿ ನಮ್ಮ ದೇಶದಲ್ಲೂ ಕೂಡ ನಾವು ಎಷ್ಟೊಂದು ಹಳ್ಳಿಗಳಲ್ಲಿ ನೋಡ್ತೀವಿ. ಮೊದಲು ಮನುಷ್ಯನೇ ಏನ್ ಮಾಡ್ತಿದ್ದ? ಉಳುಮೆ ಮಾಡಕ್ಕೆ ಎತ್ತು ಅಂದ್ರೆ ಯಂತ್ರೋಪಕರಣಗಳನ್ನ ಯಾವ್ಯಾವುದು ಸಣ್ಣವಾದಂತಹ ಒಂದು ಯಂತ್ರೋಪಕರಣಗಳನ್ನು ಉಪಯೋಗಿಸಿ ಮಾಡ್ತಿದ್ವಿ. ಈಗ ನೋಡಿ ವ್ಯವಸಾಯ ಮಾಡಿದ್ರೆ ಟ್ರ್ಯಾಕ್ಟರ್ಗಳು ಉಳುಮೆಗೆ, ಕೊಯ್ಲಿಕ್ಕೆ ಮತ್ತೆ ಬೇರ್ಪಡಲಿಕ್ಕೆ, ಮುಂದೆ ಈ ಕಾಳುಗಳನ್ನು ಬೇರ್ಪಡಿಸ್ಲಿಕ್ಕೆ ಎಲ್ಲದಕ್ಕೂ ಕೂಡ ಏನು ಬಂದಿದೆ? ಇವಾಗ ಮಿಷನ್ಸ್ ಬಂದಿದೆ. ಯಂತ್ರಗಳು ಸಹಾಯ ಮಾಡ್ತವೆ. ಮನುಷ್ಯನ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ ಅಲ್ವಾ? ಎಸ್. ಅಂದ್ರೆ ಏನಾಗಿದೆ? ಯಾಂತ್ರೀಕರಣ ಬಹಳಷ್ಟು ವೇಗವಾಗಿ ಸಾಗ್ತಾ ಇದೆ. ಆಧುನಿಕವಾದಂತಹ ಬೇಸಾಯ ಪದ್ಧತಿಗಳಿಂದ ನಾವು ಕೃಷಿಯಲ್ಲಿ ಹೆಚ್ಚು ಲಾಭವನ್ನ ಪಡೆಯಬಹುದು. ಸೊ ಅದನ್ನೇ ಉತ್ತರ ಅಮೆರಿಕದವರು ಮಾಡ್ತಿದ್ದಾರೆ. ಅಂದ್ರೆ ಭೂಮಿ ಕಡಿಮೆ ಇದ್ರೂ ಕೂಡ ವ್ಯವಸಾಯದ ಉತ್ಪನ್ನಗಳು ಏನಾಗ್ತಿದ್ದಾವೆ? ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಇಲ್ಲಿ ಇದಿಷ್ಟನ್ನು ನಾವಿಲ್ಲಿ ನೋಡ್ತೀವಿ. ಅಂದ್ರೆ ಇದು ಈ ದೇಶ ಅತಿ ದೊಡ್ಡ ಕೃಷಿ ಪ್ರಧಾನ ದೇಶ ಆಗಕ್ಕೆ ಕಾರಣ ಏನು? ಇಲ್ಲಿಯ ವಿಸ್ತಾರವಾದಂತಹ ಭೂ ಹಿಡುವಳಿ, ಫಲವತ್ತಾದ ಮಣ್ಣು, ಸಾಕಷ್ಟು ನೀರಾವರಿ, ಯಾಂತ್ರಿಕ ಬೇಸಾಯ ಮತ್ತೆ ಈ ಸೌಲಭ್ಯಗಳನ್ನು ಉಪಯೋಗಿಸಿ ಮಾನವ ಹಾಕುವಂತ ಪೂರ್ಣ ಶ್ರಮ. ಇದಿಷ್ಟು ಕೂಡ ಈ ಖಂಡ ಒಂದು ಅತ್ಯಂತ ಯಶಸ್ವಿಯಾದಂದ್ರೆ ಈ ವಿಶ್ವದಲ್ಲೇ ಹೆಸರುವಾಸಿಯಾದಂತಹ ಕೃಷಿ ಪ್ರಧಾನವಾದಂತಹ ಖಂಡ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಏನು ಬೆಳೆ ಬೆಳೀತಾರೆ? ಅದಕ್ಕೆ ಏನು ಹೆಸರಿದೆ? ಬೆಳೆಗಳನ್ನ ವಿವಿಧ ಮಾದರಿಯಲ್ಲಿ ಬೆಳೀತಾರೆ. ಅದರಿಂದ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದ್ದಾರೆ. ಸೊ ಬೆಳೆಗಳನ್ನ ಬೆಳೆಯುವಂತಹ ಪ್ರಾಂತ್ಯಗಳಿಗೆ ಏನಂತ ನೋಡೋಣ. ಹೀಗೆ ಇಲ್ಲಿ ಪ್ರಾಂತ್ಯಗಳು ಬಂದಾಗ ವಿಶಿಷ್ಟ ಬೆಳೆಗಳ ಉತ್ಪಾದನೆಗೆ ವಿಶಿಷ್ಟ ಬೆಳೆಗಳ ಉತ್ಪಾದನೆ. ಇಲ್ಲಿ
ವಿಶಿಷ್ಟತೆ ಹೊಂದಿರುವ ಪ್ರಾಂತ್ಯಗಳನ್ನು ಬೆಳೆಪಟ್ಟಿ ಅಂತ ಕರೀತಾರೆ. ವಿಶಿಷ್ಟ ಪ್ರಾಂತ್ಯಗಳು ಅಂದ್ರೆ ವಿಶಿಷ್ಟವಾದಂತಹ ಬೆಳೆಗಳನ್ನ ಏನು ಬೆಳೀತಾರೆ ಅಂದ್ರೆ ವಿಶಿಷ್ಟತೆ ಹೊಂದಿರುವಂತಹ ಪ್ರಾಂತ್ಯ. ವಿಶಿಷ್ಟತೆ ಅಂದ್ರೆ ವೈವಿಧ್ಯ. ವಿಶಿಷ್ಟತೆಯನ್ನು ಹೊಂದಿರುವ ಪ್ರಾಂತ್ಯಗಳನ್ನು ಬೆಳೆಪಟ್ಟಿ ಎಂದು ಕರೆಯಲಾಗಿದೆ. ಬೆಳೆಪಟ್ಟಿ ಎಂದು ಕರೆಯುತ್ತಾರೆ. ಅದನ್ನು ಯಾವುದು ಬೆಳೆಪಟ್ಟಿ ನೋಡೋಣ. ಹಾಗೆ ನಾನು ಬೆಳೆಗಳು ನಿಮ್ಗೆ ಹೇಳ್ತೇನೆ ಅಲ್ವಾ, ಅದರಲ್ಲಿ 2 ಬೆಳೆಗಳು ಸಪ್ರೇಟ್ ಇರ್ತವೆ. ಬೆಳೆಗಳು ಸಪ್ರೇಟ್ ನೋಡೋಣ. ಈಗ ಯಾವುದು ಅಂತ ಹೇಳಿದ್ದು, ಒಂದನೇದು ಕಾರ್ನ್ ಪಟ್ಟಿ. ಕಾರ್ನ್ ತೋರಿಸಿದ್ದನ್ನು ಪಾಪ್ಕಾರ್ನ್ ಮಾಡ್ತಾರೆ ಅಂತ ಹೇಳ್ತಲ್ವ, ಯಾವುದು ಮೆಕ್ಕೆ ಜೋಳ. ನೆಕ್ಸ್ಟ್ ಗೋಧಿ ಪಟ್ಟಿ. ಎರಡನೇದು ಗೋಧಿ ಪಟ್ಟಿ. ಮೂರನೇದು ಹತ್ತಿ ಪಟ್ಟಿ. ನಾಲ್ಕನೇದು ತಂಬಾಕು ಪಟ್ಟಿ. ತಂಬಾಕು ಪಟ್ಟಿ. ನೋಡಿ, ವಿಶಿಷ್ಟತೆಯನ್ನು ಹೊಂದಿರುವಂತಹ ಪ್ರಾಂತ್ಯಗಳನ್ನು ಬೆಳೆಪಟ್ಟಿ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ಆ ಬೆಳೆಗಳನ್ನು ಬೆಳೆಯುವಂತಹ ಪ್ರಾಂತ್ಯಗಳಿಗೆ ಏನಂತ ಹೇಳ್ತಾರೆ, ಬೆಳೆಪಟ್ಟಿ. ಸೊ ಇಲ್ಲಿ ಏನಂತ ಹೇಳ್ತೀವಿ ನಾವು, ಬೆಳೆಪಟ್ಟಿ ಯಾವ್ಯಾವುದು, ಕಾರ್ನ್ ಪಟ್ಟಿ, ಗೋಧಿ ಪಟ್ಟಿ, ಹತ್ತಿ ಪಟ್ಟಿ ಮತ್ತು ತಂಬಾಕು ಪಟ್ಟಿ. ಸೊ ಈಗ ನಿಮಗೆ ನಾನು ಗೋಧಿ ಪಟ್ಟಿ ಮತ್ತು ಕಾರ್ನ್ ಪಟ್ಟಿ ಅಂತ ತೋರಿಸಿದ್ದಲ್ವಾ, ಬೆಳೆಗಳನ್ನು ತೋರಿಸಿದ್ದೆ ನಾನು. ಈಗ ಇಲ್ಲಿ ನಾವು ನೋಡೋಣ. ಈ ಚಿತ್ರಗಳಲ್ಲಿ ನಿಮಗೆ ಈಗ ಕಾರ್ನ್ ಪಟ್ಟಿ ಅಂತಂದರೆ ಆ ಪ್ರದೇಶದಲ್ಲಿ ಬರೀ ಮೆಕ್ಕೆಜೋಳ ಮಾತ್ರ ಬೆಳೀತಾರೆ. ಸೊ ಮೆಕ್ಕೆಜೋಳವನ್ನು ತೋರಿಸ್ತೀನಿ ನೋಡಿ, ಜಾಸ್ತಿ ಮೆಕ್ಕೆಜೋಳನೇ ಬೆಳೀತಾರೆ. ಅದನ್ನೇನಂತ ಹೇಳ್ತೀವಿ, ಕಾರ್ನ್ ಪಟ್ಟಿ. ಕೆಳಗಡೆ ನಾಸುವ. ನೆಕ್ಸ್ಟ್ ಇಲ್ಲಿ ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿ. ನೋಡಿ, ನಿಮಗೆ ನೋಡಿದ್ರೆ ಒಂದು ಫ್ಲವರ್ ಥರ ಕಾಣ್ತದಲ್ಲ ಮಕ್ಕಳೇ, ಇದು ಏನಿದು, ಹತ್ತಿ. ನೋಡಿ ಚೆನ್ನಾಗಿ ಕಾಣಿಸುತ್ತಲ್ಲ ಹೂ ಬಿಟ್ಟಂಗೆ. ನೋಡಿ ಇದು ಪೂರ್ತಿ ಹತ್ತಿ. ನೋಡಿ ಬೇರೆ ಬೇರೆ ಥರ ನೋಡಿ ಹತ್ತಿ ಕಟಾವು ಬಂದಿದೆ ಇದು. ನೋಡಿ ಇಲ್ಲಿ ಕಾಣಿಸ್ತದೆ, ಹೇಗೆ ಕಾಣಿಸ್ತದಲ್ಲ. ಒಂದು ಪ್ರಾಂತ್ಯ ಅಂದಮೇಲೆ ಬರೀ ಹತ್ತಿನೇ ಬೆಳೀತಾರೆ. ಹಾಗೆ ಕೆಳಗಡೆ ನೋಡಿ ಮಕ್ಕಳೇ ತಂಬಾಕು. ನೋಡಿ ಇಲ್ಲಿ ತಂಬಾಕು ಗಿಡ. ಇಲ್ಲಿ ತಂಬಾಕು ಏನಕ್ಕೆ ಬಳಸ್ತಾರೆ ತಂಬಾಕನ್ನ, ಸಿಗರೇಟು, ಚುಟ್ಟ, ಬೀಡಿ ಅಲ್ವಾ, ಅದರಲ್ಲಿ ಹಾಕಲಿಕ್ಕೆ ಅದೇನಕ್ಕೆ ಸೇರ್ತಾರಲ್ಲ. ಆಮೇಲೆ ತಂಬಾಕಲ್ಲಿ ಇನ್ನೊಂದಿದೆ, ಏನು ಇಷ್ಟೊಂದು ಜನ ಎಲೆ ಅಡಿಕೆ ಜೊತೆ ತಿಂತಾರಲ್ವ, ಹೆಂಗಸರು ತಿನ್ನೋದು ನೋಡಿದ್ದೀರ ನೀವು. ಸರಿ ತಂಬಾಕು ನೋಡಿ ಆ ಪ್ರದೇಶದಲ್ಲಿ ಬರೀ ಏನು ಬೆಳೀತಾರೆ, ತಂಬಾಕು. ಅದನ್ನು ತಂಬಾಕು ಪಟ್ಟಿ ಅಂತ ಹೇಳ್ತಾರೆ. ಹಾಗೆಯೇ ಈಗ ನೀವು ಕಾರ್ನ್ ಪಟ್ಟಿ, ಗೋಧಿ ಪಟ್ಟಿ, ಹತ್ತಿ ಪಟ್ಟಿ ಮತ್ತು ತಂಬಾಕು ಪಟ್ಟಿ ಈ 4 ಬೆಳೆಗಳ ಬಗ್ಗೆ ನೀವು ನೋಡಿದ್ರೆ, ಅಂದರೆ ಈಗ ಕಾರ್ನ್ ಪಟ್ಟಿ ಅಂದರೆ ಗೋಧಿ, ಕಾರ್ನ್ ಅಂದರೆ ಮೆಕ್ಕೆಜೋಳ ಜಾಸ್ತಿ. ಗೋಧಿ ಪಟ್ಟಿಯಲ್ಲಿ ಬರೀ ಆ ಮೈಯಲ್ಲಿ ಬರೀ ಗೋಧಿ. ನೆಕ್ಸ್ಟ್ ಹತ್ತಿಗೆ ಒಂದು ಪ್ರದೇಶ. ನೆಕ್ಸ್ಟ್ ತಂಬಾಕು ಅದೊಂದು ಪ್ರದೇಶ. ಅಂದರೆ ಬೇರೆ ಬೇರೆ ಪ್ರದೇಶದಲ್ಲಿ ಏನು ಮಾಡ್ತಾರೆ, ಅದನ್ನು ಬೆಳೀತಾರೆ. ಸೊ ಈಗ ನಾವು ನೆಕ್ಸ್ಟ್ ಇದನ್ನು ಬರ್ಕೊಳ್ಳಿ ಮಕ್ಕಳು. ಈಗ ನೆಕ್ಸ್ಟ್ ಬರೋದಾದ್ಮೇಲೆ ನೆಕ್ಸ್ಟ್ ನಾವು ಹೋಗೋಣ. ಇಲ್ಲಿ ಇದನ್ನು ಜಾಸ್ತಿ ಅಂದರೆ ಹೆಚ್ಚಾಗಿ ಬೆಳೆಯೋದಲ್ಲಿ ಬೆಳೆಗಳನ್ನು ಕೃಷಿ ಎಲ್ಲಿ ಮಾಡ್ತಾರೆ, ಕೆನಡಾ ಈ ಪ್ರದೇಶದಲ್ಲಿ, ಮತ್ತು ಎಲ್ಲಿ USA ಈ ಪ್ರದೇಶ. ಅದೆಲ್ಲ ಕಾಣಿಸ್ತದಲ್ಲ ನೋಡಿ, USA ಮತ್ತು ಕೆನಡಾ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಏನು ಮಾಡ್ತಾರೆ, ಕೃಷಿ.
ಬೆಳೆ ಬೆಳೀತಾರೆ ಅಂತ. ಎಸ್, ಗೋಧಿ, ಮೆಕ್ಕೆಜೋಳ, ಬಾರ್ಲಿ, ಓಟ್ಸ್. ನೆಕ್ಸ್ಟ್ ಇದಿಷ್ಟು ನಿಮಗೆ ಗೊತ್ತಿದೆ ಅಲ್ವಾ? ಆಲೂಗಡ್ಡೆನೂ ಜಾಸ್ತಿ ಬೆಳೀತಾರೆ ಇಲ್ಲಿ. ಆಲೂಗಡ್ಡೆನೂ ಕೂಡ ಏನು ಮಾಡ್ತಾರೆ, ಹೆಚ್ಚಾಗಿ ಬೆಳೀತಾರೆ. ಹಾಗೆ ಜನಸಂಖ್ಯೆ ತುಂಬಾ ಕಡಿಮೆ ಇಲ್ಲಿ. ಜನಸಂಖ್ಯೆ ತುಂಬಾ ಕಡಿಮೆ. ಯಾವ ಪ್ರದೇಶಗಳಲ್ಲಿ? ಉತ್ತರದ ಭಾಗಗಳಲ್ಲಿ, ಕೆನಡಾ ಅಂತ ಪ್ರದೇಶಗಳಲ್ಲಿ ಅದು ತುಂಬಾ ಶೀತವಾದಂತಹ ಪ್ರದೇಶ. ಆದ್ರಿಂದ ಮತ್ತೆ ಆರ್ಕಟಿಕ್ ಸಾಗರ ಅಂದ್ರೆ ಏನಂತ ಹೇಳ್ತೀವಿ ನಾವು, ಉತ್ತರ ಮೇರುತ ಹತ್ತಿರದಲ್ಲಿರೋದ್ರಿಂದ ಅಲ್ಲಿ ಅಷ್ಟಾಗಿ ಏನಾಗಲ್ಲ, ಜನಸಂಖ್ಯೆ ಇಲ್ಲ. ಅಂದ್ರೆ ಜನಸಂಖ್ಯೆ ಹೆಚ್ಚಾಗಿರೋದಲ್ಲಿ ನಗರ ಪ್ರದೇಶಗಳಲ್ಲಿ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಜನಸಂಖ್ಯೆ ಕಡಿಮೆ. ಆದ್ದರಿಂದ ಗೋಧಿಯನ್ನು ಏನ್ ಮಾಡ್ತಾರೆ, ಜನ ಇಲ್ಲ ಅಲ್ಲಿ, ಕಮ್ಮಿ ಅಲ್ಲ. ಗೋಧಿಯನ್ನು ಏನ್ ಮಾಡ್ತಾರೆ, ರಫ್ತು ಮಾಡ್ತಾರೆ. ಜಾಸ್ತಿ ಗೋಧಿಯನ್ನು ಏನ್ ಮಾಡ್ತಾರೆ, ಹೊರ ದೇಶಗಳಿಗೆ ರಫ್ತು ಮಾಡ್ತಾರೆ. ಹಾಗೆ ಮೆಕ್ಕೆಜೋಳ ಏನ್ ಮಾಡ್ತಾರೆ, ಮೆಕ್ಕೆಜೋಳವನ್ನ ಹೆಚ್ಚಾಗಿ ಪ್ರಾಣಿಗಳಿಗೆ ಬಳಸ್ತಾರೆ. ಅಂದ್ರೆ ಹಸುಗಳಿಗೆ ಮತ್ತೆ ಹಂದಿಗಳಿಗೆ ಹೆಚ್ಚಾಗಿ ಮೆಕ್ಕೆಜೋಳವನ್ನು ಬಳಸ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಆ ಮೆಕ್ಕೆಜೋಳವನ್ನು ಇಂಧನವಾಗಿ ಬಳಸ್ತಿದ್ದಾರಂತೆ. ಅಂದ್ರೆ ಇಂಧನಕ್ಕೆ ಉಪಯೋಗಿಸ್ತಿದ್ದಾರೆ. ಯಾವನ್ನ? ಮೆಕ್ಕೆಜೋಳವನ್ನ. ಹಾಗೆ ಇಲ್ಲಿ ಇದು ಎಲ್ಲಿ ಬೆಳೀತದೆ? ಈಗಾಗಲೇ ನಾನು ಹೇಳಿದೆ, ಎಲ್ಲಿ? ಕೆನಡಾ, USA ಅಂದ್ರೆ ಅಮೆರಿಕದ ಸಂಯುಕ್ತ ಸಂಸ್ಥಾನ, ಮತ್ತೆ ಮೆಕ್ಸಿಕೋದಲ್ಲೂ ಸಹ ಬೆಳೀತಾರೆ. ಮೆಕ್ಸಿಕೋದಲ್ಲಿ ಆಗಲೇ ತೋರಿಸಿದ್ದೀನಿ ನಾನು. ಇದು ಇಲ್ಲಿ ಗೊತ್ತಾಯ್ತಾ? ಎಸ್, ಅಲ್ಲಿ ಬೆಳೀತಾರೆ. ಇಲ್ಲಿ ನೋಡೋಣ. ನೆಕ್ಸ್ಟ್ ಇಲ್ಲಿ ಇವಾಗ ನಾವು ಇದಿಷ್ಟು ಕೃಷಿ ಬೆಳೆ ಅಂದ್ರೆ ಆಹಾರದ ಬೆಳೆಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಆಹಾರದ ಬೆಳೆ ಜೊತೆಗೆ ಇನ್ನೇನು ಬೆಳಿಬೋದು? ವಾಣಿಜ್ಯ ಬೆಳೆಗಳು ಅಲ್ವಾ? ನೋಡೋಣ ಈ ವಾಣಿಜ್ಯ ಬೆಳೆಗಳು ಯಾವುದು ಅಂತಲ್ಲ. ಇವುದನ್ನ ಏನಂತ ಹೇಳ್ತೀವಿ ನಾವು? ಆಹಾರದ ಬೆಳೆಗಳು. ಆಹಾರದ ಬೆಳೆಗಳು ಹೌದಾನೆ? ಗೋಧಿ, ಮೆಕ್ಕೆಜೋಳ, ಬಾರ್ಲಿ, ಓಟ್ಸ್, ಆಲೂಗಡ್ಡೆನೇನಂತ ಹೇಳ್ತೀವಿ? ಆಹಾರದ ಬೆಳೆಗಳು. ಹಾಗಾದ್ರೆ ವಾಣಿಜ್ಯ ಬೆಳೆಗಳು ನೋಡೋಣ. ಕಬ್ಬು, ಹತ್ತಿ, ನೆಕ್ಸ್ಟ್ ಯಾವುದು? ತಂಬಾಕು, ಶುಗರ್ ಬೀಟ್. ಶುಗರ್ ಬೀಟ್ ಇವುಗಳನ್ನು ನಾವು ಏನಂತ ಹೇಳ್ತೀವಿ? ವಾಣಿಜ್ಯ ಬೆಳೆಗಳು. ವಾಣಿಜ್ಯ ಬೆಳೆಗಳು ಅಂದ್ರೆ ಆದಾಯ ತರುವಂತ ಬೆಳೆಗಳು. ಹೌದಾ? ಅದ್ರ ಜೊತೆಗೆ ನಾವು ಇನ್ನೂ ಇದೆ, ಯಾವುದು? ತೋಟಗಾರಿಕಾ ಬೆಳೆಗಳು ಅಂತ ಹೇಳ್ತೀವಿ ನಾವು. ಕಾಫಿ ಮತ್ತೆ ಕೋಕೋ. ಕಾಫಿ ಮತ್ತು ಕೋಕೋ ಇವುಗಳನ್ನ ಏನಂತ ಹೇಳ್ತೀವಿ ನಾವು? ತೋಟಗಾರಿಕಾ ಬೆಳೆಗಳು ಅಲ್ವಾ? ಜಾಸ್ತಿ ತೋಟದಲ್ಲಿ ತಾನೇ ಬೆಳೆಯೋದು ಕೋಕೋ ಮತ್ತೆ ಕಾಫಿ. ನೋಡಿದ್ದೀರಾ? ಕಾಫಿ ಎಲ್ಲಿ ನೋಡ್ತೀರಾ ನೀವು ಕಾಫಿನ? ಕಾಫಿ ಬೆಳೆ ಈಗ ನಾವು ಏನು ಗೊತ್ತಾ, ಮಂಗಳೂರಿಗೆ ಹೋಗ್ಬೇಕಾದ್ರೆ ನಾವು ಯಾವ್ದ್ರ ಮೇಲೆ ಹೋಗ್ತೀವಿ? ಘಾಟಲ್ಲಿ ಹೋಗ್ತೀವಲ್ಲ, ಸಕಲೇಶ್ಪುರ ಆಗುತ್ತಾ ನಿಮಗೆ? ಆ ಸಕಲೇಶ್ಪುರದ ಭಾಗದಲ್ಲಿ ನೋಡಿ ಎಷ್ಟೊಂದು ತೋಟಗಳಿದ್ದಾವೆ. ಆ ತೋಟಗಳಲ್ಲಿ ನಾವು ಹೋಗ್ತಾ ದಾರಿಲಿ ತುಂಬಾ ಮರಗಳು ಕಾಣಿಸ್ತವೆ. ಯಾವ ಮರಗಳು ಅವು? ಕಾಫಿ ಗಿಡಗಳು. ಎಂಥವು ಮರಗಳು ತುಂಬಾ ಇದೆ. ಮಧ್ಯದಲ್ಲಿ ಏನಿದೆ? ಕಾಫಿ ಗಿಡಗಳಿದೆ ಅಲ್ವಾ? ಹಾಗಾದ್ರೆ ನೀವು ಕಾಫಿ ಗಿಡ ನೋಡಿದ್ದೀರಲ್ವಾ? ಕಾಫಿ ಬೀಜ ನೋಡಿದ್ದೀರಲ್ಲ? ಎಸ್, ಇವುಗಳನ್ನ ಏನು ಹೇಳ್ತೀವಿ ನಾವು? ತೋಟಗಾರಿಕಾ ಬೆಳೆಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಈಗ ನಾವು ನೋಡೋಣ, ಈಗ ಬೆಳೆಗಳನ್ನು ನೋಡೋಣ ಮಕ್ಕಳೇ. ಎಸ್, ಈಗ ನಾನು ಮೊದಲೇ ತೋರಿಸಿದಂಗೆ ನಿಮಗೆ ಬಾರ್ಲಿ, ಗೋಧಿ, ಮೆಕ್ಕೆಜೋಳ ಮತ್ತೆ ಓಟ್ಸ್ ಇವುಗಳನ್ನ ಏನಂತ ಹೇಳ್ತೀವಿ ನಾವು? ಆಹಾರದ ಬೆಳೆಗಳು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದಿದೆ ಮಕ್ಕಳು, ಆಹಾರದ ಬೆಳೆಗಳನ್ನು ನನಗೆ ತೋರಿಸಿಲ್ಲ ನಿಮಗೆ. ಏನು ಹೇಳಿ? ಆಲೂಗೆಡ್ಡೆ ಅಲ್ವಾ? ಎಸ್, ನೋಡಿ ಇದು ಆಲೂಗೆಡ್ಡೆ ಗಿಡ. ನೋಡಿ ಇದು ಆಲೂಗೆಡ್ಡೆ ಗಿಡ. ನೀವು ಮೋಸ್ಟ್ಲಿ ಹಳ್ಳಿಗಳಲ್ಲಿ ನೋಡಿರ್ತೀರಲ್ವಾ? ಸಾಮಾನ್ಯವಾಗಿ ಇದು ಹಾಸನ ಕಡೆ ಜಾಸ್ತಿ ಬೆಳೀತಾರೆ. ಹಾಸನದಲ್ಲಿ
ಹಳ್ಳಿಗಳು ಜಾಸ್ತಿ ಬೆಳೀತಾರೆ ಇದನ್ನು, ಆಲೂಗೆಡ್ಡೆ. ನೋಡಿ ಆಲೂಗೆಡ್ಡೆ ನೋಡಿದಿರಲ್ವಾ, ಏನೋ ತಿಂತೀರಲ್ವಾ ಆಲೂಗೆಡ್ಡೆ? ಎಸ್, ಅದರಿಂದ ಇದೇನಿದು ಆಹಾರದ ಬೆಳೆ. ಹಾಗೆ ವಾಣಿಜ್ಯ ಬೆಳೆಗಳಲ್ಲಿ ನಾವು ನೋಡಿ ನಿಮ್ಗೆ ಆಗಲೇ ತೋರಿಸ್ತಾನೆ, ಯಾವುದು? ಹತ್ತಿ. ನೆಕ್ಸ್ಟು ಇದು ಹತ್ತಿ ಮತ್ತು ಇನ್ನೇನಿದೆ ಇಲ್ಲಿ? ತಂಬಾಕು ಇದೆ ಅಲ್ವ ಮಕ್ಕಳೇ? ಎಸ್. ಹಾಗೆಯೇ ಇಲ್ಲಿ ನೋಡಿ ಕಬ್ಬು. ಕಬ್ಬು ನೋಡಿದ್ದೀರಲ್ಲ? ಹಾಂ, ಕಬ್ಬು ನೋಡಿ, ಕಬ್ಬು ದೊಡ್ಡದು ಕಾಣಿಸ್ತಾ ಇದೆ ನೋಡಿ, ಎಷ್ಟು ಕಬ್ಬಿನ ಗಿಡ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ? ಹಾಗೆ ಕಾಫಿ ನೋಡಿ ಎಷ್ಟು ಕಲ್ಲರಾಗಿ ಕಾಣಿಸ್ತದೆ, ನೋಡಿದ್ದೀರ ನೀವಲ್ವಾ? ಎಸ್, ಇದು ಕಾಫಿ ಗಿಡ, ಇದು ಹಸಿರಾಗಿದೆ ಅಂದರೆ ಇನ್ನೂ ಬಲ್ತಿಲ್ಲ, ಇದು ಬಲ್ತಿದೆ. ಹಾಗೆ ಕೋಕೋ. ಕೋಕೋ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಇದು ತೋಟಗಾರಿಕಾ ಬೆಳೆ. ಯಾವುದು? ಕಾಫಿ ಮತ್ತು ಕೋಕೋ. ಇದನ್ನೇನಕ್ಕೆ ಬಳಸ್ತಾರೆ ಕೋಕೋ? ಚಾಕ್ಲೇಟಿಗೆ ಅಲ್ವಾ? ಚಾಕ್ಲೇಟ್ ಗಮ್ ಅಂತೆಲ್ಲ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಕೋಕೋನ ಅದಕ್ಕೆ ಬಳಸ್ತಾರೆ. ಹಾಗೆಯೇ ಇಲ್ಲಿ ಇನ್ನೊಂದಿದೆ ನಿಮಗೆ, ಇದನ್ನು ಹೇಳಿದೆ ನಾನು, ಶುಗರ್ ಬೀಟ್ ಅಂತ ಹೇಳ್ತಲ್ವಾ? ಸೊ ನೋಡಿ, ಇದನ್ನು ಶುಗರ್ ಬೀಟ್ ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸ್ತಿದೆ ಮಕ್ಕಳೇ, ಸಕ್ಕರೆ ಬೀಟು. ಇದು ಸಕ್ಕರೆ ಬೀಟು. ಸಕ್ಕರೆ ಬೀಟು ಅಂದ್ರೆ ಏನು ಗೊತ್ತಾ? ಸಕ್ಕರೆಗೆ ಅದನ್ನು ಉಪಯೋಗಿಸ್ತಾರೆ, ಸಕ್ಕರೆ ಮಾಡಲಿಕ್ಕೆ ಅದನ್ನು ಉಪಯೋಗಿಸ್ತಾರಂತೆ. ಅದರಿಂದ ಅದಕ್ಕೆ ಶುಗರ್ ಬೀಟ್ ಅಂತ ಹೇಳ್ತಾರೆ. ಸಕ್ಕರೆಗೆ ಈಗ ನಾವು ಕಬ್ಬು ಉಪಯೋಗಿಸ್ತಾರೆ, ಕಬ್ಬಿನ ಜೊತೆಗೆ ಏನು ಮಾಡ್ತಾರಂತೆ? ಈ ಶುಗರ್ ಬೀಟನ್ನು ಉಪಯೋಗಿಸ್ತಾರಂತೆ. ಸೊ ನೋಡಿ, ನೋಡ್ಲಿಕ್ಕೆ ನಮಗೆ ಒಂಥರ ಮೂಲಂಗಿ ಥರ ಕಾಣ್ತದೆ ಅಲ್ವಾ ಮಕ್ಕಳೇ? ಆದರೆ ಇದು ಮೂಲಂಗಿ ಅಲ್ಲ, ಶುಗರ್ ಬೀಟ್. ಅಲ್ಲಿ ಅಮೆರಿಕದಲ್ಲಿ ಬೆಳೆಯುವಂತಹ ಬೆಳೆ. ಸೊ ಈಗ ಇಷ್ಟು ಅಂಶಗಳನ್ನು ನಾವೆಲ್ಲಿ ನೋಡ್ತೀವಿ? ಈ ಪಾಠದಲ್ಲಿ ನೋಡ್ತೀವಿ. ಹಾಗೇನೆ ಇವುಗಳನ್ನ ಅಂದರೆ ಎಲ್ಲಿ ಬೆಳೀತವೆ ಅಂತ ಮುಖ್ಯವಾಗಿ ನೋಡೋಣ. ಈಗ ಇಲ್ಲಿ ವಾಣಿಜ್ಯ ಬೆಳೆಗಳು, ಈಗ ಇಲ್ಲಿ ಇದನ್ನ ಕೆನಡಾ, USA ಮತ್ತೆ ಮೆಕ್ಸಿಕೋದಲ್ಲಿ ಬೆಳೀತವೆ ಅಂತ ಹೇಳಿದ್ವಿ, ಆಹಾರದ ಬೆಳೆ. ಹಾಗೆ ಈ ಕಬ್ಬು, ಹತ್ತಿ, ತಂಬಾಕು, ಶುಗರ್ ಬೀಟ್ ವಾಣಿಜ್ಯ ಬೆಳೆಗಳು ಅಲ್ವಾ? ಇವುಗಳನ್ನ ನಾವು ಎಲ್ಲಿ ನೋಡ್ತೀವಿ ನೋಡೋಣ. ಈಗ ಮುಖ್ಯವಾಗಿ ಕಬ್ಬು, ಹತ್ತಿ, ತಂಬಾಕು ಮತ್ತೆ ಶುಗರ್ ಬೀಟನ್ನ USA, ಮೆಕ್ಸಿಕೋ ಮತ್ತೆ ಆ ಸುತ್ತಮುತ್ತ ಪ್ರದೇಶಗಳನ್ನು ನೋಡ್ತೀವಿ. ನೆಕ್ಸ್ಟ್ ನೋಡೋಣ, ಅದು ನಿಮ್ಗೆ ಹಾಗೆ ತೋರಿಸಿದ್ದೀನಿ ನಾನು. ಹಾಗೇನೆ ದಕ್ಷಿಣ USA, ಹಾಗೆ ಕ್ಯೂಬಾ, ಜಮೈಕಾ, ದಕ್ಷಿಣ USA, ಕ್ಯೂಬಾ, ಜಮೈಕಾ ಮತ್ತು ಮೆಕ್ಸಿಕೋ ಈ ಪ್ರದೇಶದಲ್ಲಿ ಹೆಚ್ಚಾಗಿ ತಂಬಾಕುವನ್ನು ಬೆಳೀತಾರೆ. ಏನು ಬೆಳೀತಾರೆ? ತಂಬಾಕು. ತೋರಿಸ್ತೀನಿ, ಇದರಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿರಂತೆ. ನೆಕ್ಸ್ಟ್ ಸಕ್ಕರೆ, ಕಬ್ಬು ಜಾಸ್ತಿ ಬೆಳೀತಾರೆ. ಆದ್ದರಿಂದ ಈ ಕ್ಯೂಬಾ ಅಂತ ಇದೆಯಲ್ವ, ಈ ಕ್ಯೂಬಾದಲ್ಲಿ ಸಕ್ಕರೆಯನ್ನ ಜಾಸ್ತಿ ಬೆಳೀತಾರೆ. ಸೊ ಆ ಕ್ಯೂಬಾ ಜಗತ್ತಿನ ಸಕ್ಕರೆ ಬೋಗಣಿ. ನೋಡಿ, ಇಂಥ ಹೆಸರು ಬರ್ಬೇಕಾದ್ರೆ ಎಷ್ಟು ಸಕ್ಕರೆ ಉತ್ಪಾದಿಸ್ತಾರೆ ಅಂತ ನೋಡ್ಬೋದು ಅಲ್ವಾ? ಸಕ್ಕರೆ ಬೋಗಣಿ ಯಾವುದು? ಕ್ಯೂಬಾ. ಕ್ಯೂಬಾ ಇದು ಹೆಚ್ಚು ಸಕ್ಕರೆ ಉತ್ಪಾದಿಸುವಂತಹ ಪ್ರದೇಶ. ಅದರಿಂದ ಆ ಪ್ರದೇಶ ಜಗತ್ತಿನ ಸಕ್ಕರೆ ಬೋಗಣಿ ಅಂತ ಹೇಳ್ತಾರೆ. ಇದು ಸಕ್ಕರೆ ಬೆಳೆಯೋದ್ರಲ್ಲಿ 3ನೇ ಸ್ಥಾನ. ಎಷ್ಟನೇ ಸ್ಥಾನ? 3ನೇ ಸ್ಥಾನ. ತಂಬಾಕು ಬೆಳೆಯೋದ್ರಲ್ಲಿ 2ನೇ ಸ್ಥಾನ. ಅಂದ್ರೆ ಹೆಚ್ಚು ತಂಬಾಕು ಬೆಳೀತಾರೆ ಮತ್ತೆ ಹೆಚ್ಚು ಸಕ್ಕರೆಯನ್ನು ಉತ್ಪಾದಿಸ್ತಾರೆ. ಸೊ ಇಲ್ಲಿ ನೋಡೋಣ, ಈಗ ಚಿತ್ರದಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ ಕ್ಯೂಬಾ ಕಾಣ್ತಿದ್ಯಾ? ಕ್ಯೂಬಾ ನೋಡಿ, ಈ ಪ್ರದೇಶ ಕ್ಯೂಬಾ, ಇದು ಜಮೈಕಾ, ಇದು ಮೆಕ್ಸಿಕೋ. ಹೌದಾ? ನೆಕ್ಸ್ಟ್ ದಕ್ಷಿಣ USA ಅಂದರೆ ಇದು ಅಮೆರಿಕ ಸಂಯುಕ್ತ ಸಂಸ್ಥಾನ ಮಕ್ಕಳು. ಈ ಭಾಗ ಇದರ ದಕ್ಷಿಣ
ಭಾಗ. ಇದಿಷ್ಟು ಭಾಗದಲ್ಲಿ ಈಗ ದಕ್ಷಿಣ USA, ಕ್ಯೂಬಾ, ಜಮೈಕಾ ಮತ್ತು ಮೆಕ್ಸಿಕೋ ಈ ಪ್ರದೇಶದಲ್ಲಿ ತಂಬಾಕುವನ್ನು ಹೆಚ್ಚಾಗಿ ಬೆಳೀತಾರೆ. ಮತ್ತು ಕ್ಯೂಬಾ ಇನ್ನೊಂದು ಬೆಳೀತಾರೆ, ಏನು, ಸಕ್ಕರೆ. ಸೊ ಅಂದರೆ ಕಬ್ಬು ಅಲ್ವಾ, ಕಬ್ಬನ್ನು ಹೆಚ್ಚಾಗಿ ಬೆಳೆಸ್ತಾರೆ. ಸೊ ಇದನ್ನು ಏನಂತ ಹೇಳ್ತೀವಿ, ಜಗತ್ತಿನ ಸಕ್ಕರೆ ಬೋಗುಣಿ ಅಂತ ಹೇಳ್ತೀವಿ. ಯಾವ್ದಾ, ಕ್ಯೂಬಾವನ್ನ. ಗೊತ್ತಾಯ್ತಲ್ವಾ? ಎಸ್. ಈಗ ಇದರಲ್ಲಿ ತೋಟಗಾರಿಕಾ ಬೆಳೆ ಯಾವುದು, ಕಾಫಿ ಮತ್ತೆ ಕೋಕೋ. ಈ ಕಾಫಿ ಮತ್ತೆ ಕೋಕೋನ ಎಲ್ಲಿ ಬೆಳೆಸ್ತಾರೆ, ಅಮೆರಿಕದ ಕೇಂದ್ರ ಭಾಗ ಮತ್ತೆ ವೆಸ್ಟ್ ಇಂಡೀಸ್ ಅಲ್ಲಿ ಬೆಳೀತಾರೆ. ಯಾವುದರಲ್ಲಿ, ವೆಸ್ಟ್ ಇಂಡೀಸ್ ಮತ್ತೆ ಅಮೆರಿಕದ ಕೇಂದ್ರ ಭಾಗ, ಇಲ್ಲಿ ಹೆಚ್ಚಾಗಿ ಕಾಫಿ ಮತ್ತೆ ಕೋಕೋನ ಬೆಳೀತಾರೆ. ಸೊ ಇಷ್ಟು ಅಂಶಗಳನ್ನು ನೀವು ಇಲ್ಲಿ ನೋಡ್ತೀನಿ. ನೆಕ್ಸ್ಟ್ ಈಗ ಹಣ್ಣಿನ ಮರಗಳು ಯಾವ್ದು ಬೆಳೀತದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದನ್ನ ಕಾಪಿ ಮಾಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ನಾವು ಹಣ್ಣಿನ ಬೆಳೆಗಳನ್ನು ನೋಡೋಣ. ಈಗ ನೀವು ಏನೇನು ನೋಡಿದ್ರೆ ಏನು ಕಲ್ತ್ರಿ? ಆಹಾರದ ಬೆಳೆಗಳು, ವಾಣಿಜ್ಯ ಬೆಳೆಗಳು. ನೆಕ್ಸ್ಟ್ ಏನು ಕಲ್ತ್ರಿ? ತೋಟಗಾರಿಕಾ ಬೆಳೆಗಳನ್ನು ಕಲ್ತ್ರಿಲ್ವಾ? ಈಗ ನಾವೇನು ನೋಡಬೇಕು? ಹಣ್ಣಿನ ಮರಗಳನ್ನ ನೋಡಬೇಕು. ಇದು ಹಣ್ಣಿನ ಮರ ಇದೆ, ತೋರಿಸ್ತೀನಿ. ನೋಡೋಣ ಹಣ್ಣಿನ ಗಿಡಗಳು ಯಾವುದಿದೆ ಅಂತ ನೋಡೋಣ. ಹಣ್ಣಿನ ಬೆಳೆಗಳು, ಇಲ್ಲಿ ಬೆಳೆಯುವಂತಹ ಮುಖ್ಯವಾದ ಹಣ್ಣುಗಳು ಯಾವುದು ಅಂತ ನೋಡೋಣ. ಯಾವುದು? ದ್ರಾಕ್ಷಿ, ಸೇಬು, ನಿಂಬೆ, ಕಿತ್ತಳೆ. ದ್ರಾಕ್ಷಿ, ಸೇಬು, ನಿಂಬೆ, ಕಿತ್ತಳೆ, ಸೀಬೆ, ಪೀಚ್ ಇಲ್ಲಿ ಬೆಳೆಯುವಂತಹ ಪ್ರಮುಖ ಮರಗಳು. ನೋಡಿದ್ರ, ದ್ರಾಕ್ಷಿ, ಸೇಬು, ನಿಂಬೆ, ಕಿತ್ತಳೆ, ಸೀಬೆ, ಪೀಚ್ ಅಂದ್ರೆ ಹುಳಿ ಜಾತಿಯ ಹಣ್ಣುಗಳನ್ನ ಹೆಚ್ಚಾಗಿ ಇಲ್ಲಿ ಬೆಳೀತಾರೆ. ಅದು ಕೂಡ ಜಾಸ್ತಿ ಹಣ್ಣಿನ ಮರಗಳನ್ನು ಬೆಳೆಯೋದಲ್ಲಿ ಕ್ಯಾಲಿಫೋರ್ನಿಯಾ ಅಂದ್ರೆ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಜಾಸ್ತಿ ಇದೆ. ಕ್ಯಾಲಿಫೋರ್ನಿಯಾ ಒಂದೇ ಅಲ್ಲ, ಅದರ ಅಕ್ಕಪಕ್ಕದ ಸ್ಥಳಗಳಲ್ಲಿ ಹೆಚ್ಚಾಗಿ ಏನ್ ಮಾಡ್ತಾರೆ, ಹಣ್ಣಿನ ಗಿಡಗಳನ್ನ ಬೆಳೀತಾರೆ. ಸೊ ಹಾಗಾದ್ರೆ ಹಣ್ಣಿನ ಗಿಡ ಬೆಳೆಯುವಂತಹ ಪ್ರದೇಶಗಳು ಯಾವುದು? ಕ್ಯಾಲಿಫೋರ್ನಿಯಾ, ಫ್ಲಾರಿಡಾ, ನ್ಯೂ ಜರ್ಸಿ. ಇಲ್ಲಿ ಹೆಚ್ಚಾಗಿ ಹಣ್ಣಿನ ಮರಗಳು ಬೆಳೀತಾರೆ. ಸೊ ನಿಮಗೆ ನಾನು ಕ್ಯಾಲಿಫೋರ್ನಿಯಾ ತೋರಿಸಿದ್ದೆ ಅಲ್ವಾ ಆಗಲೇ? ನೋಡಿ, ಕ್ಯಾಲಿಫೋರ್ನಿಯಾ ಎಲ್ಲಿದು? ಈ ಭಾಗ. ಹೌದಾ? ನೆಕ್ಸ್ಟ್ ನಾವು ಫ್ಲೋರಿಡಾ ಈ ಭಾಗ. ಹಾಗೆ ನೋಡಿ, ಈ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ತದ. ಸ್ವಲ್ಪ ವ್ಯತ್ಯಾಸ ಆಗ್ಬೋದು ನಿಮಗೆ. ಅಟ್ಲಾಸಲ್ಲಿ ನೋಡಿ ಮಕ್ಕಳೇ, ಅಟ್ಲಾಸಲ್ಲಿ ನೋಡಿ ನಿಮ್ಗೆ ಸಿಗುತ್ತೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ನಿಮಗೆ. ಅದನ್ನ ಬೋರ್ಡ್ ಮೇಲೆ ಹಾಕಿ ಚೆನ್ನಾಗಿ ಕಾಣಿಸುತ್ತೆ. ದೂರ ಇದೆ ಅಲ್ವಾ, ಹಾಗಾಗಿ ಫೋಕಸ್ ಆಗಲ್ಲ. ಹಾಗೆ ಅರ್ಥ ಆಯ್ತಾ? ಈಗ ಇಲ್ಲಿ ದ್ರಾಕ್ಷಿ ಅಲ್ವಲ್ವಾ?
90% ಅಂದರೆ 100ರಲ್ಲಿ 90% ಅಷ್ಟು ದ್ರಾಕ್ಷಾರಸ ಎಲ್ಲಿ ಮಾಡ್ತಾರೋ ದ್ರಾಕ್ಷಾರಸವನ್ನ ಕ್ಯಾಲಿಫೋರ್ನಿಯಾದಲ್ಲಿ ತಯಾರಿಸ್ತಾರೆ. ಕ್ಯಾಲಿಫೋರ್ನಿಯಾದಲ್ಲಿ ಹೆಚ್ಚು ದ್ರಾಕ್ಷಾರಸವನ್ನ ತೆಗಿತಾರೆ. ಅದರಿಂದ ಅದನ್ನ ಏನಂತ ಕರೀತಾರೆ? ಅದಕ್ಕೊಂದು ಹೆಸರಿದೆ. ಏನು ಹೆಸರಿದೆ? ದ್ರಾಕ್ಷಾರಸದ ನಾಡು. ಯಾವುದು? ಕ್ಯಾಲಿಫೋರ್ನಿಯಾ ದ್ರಾಕ್ಷಾರಸದ ನಾಡು ಅಂತ ಕ್ಯಾಲಿಫೋರ್ನಿಯಾನ ಕರೀತಾರೆ. ಯಾಕಂದ್ರೆ 90% ದ್ರಾಕ್ಷಾರಸವನ್ನಲ್ಲಿ ತಯಾರಿಸ್ತಾರೆ. ಸೊ ಈಗ ಇಲ್ಲಿ ನಾವು ಈಗ ಹಣ್ಣಿನ ಮರಗಳನ್ನು ನೋಡೋಣ. ಸಣ್ಣ ಮುಂದಕ್ಕೆ ಹೋಗೋಣ ಮಕ್ಕಳೇ. ನೋಡಿ ಇಲ್ಲಿ ನೀವು ಸೇಬು ತಿಂದಿದ್ದೀರಲ್ಲ ಮಕ್ಕಳೇ, ನನ್ನ ಇಷ್ಟ ಅಲ್ಲ ಸೇಬು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ನೋಡಿ ಇದೆಲ್ಲ ಸೇಬಿನ ಮರಗಳು ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡಲಿಕ್ಕೆ ಸುಂದರವ ಇದೆ. ನೋಡಿ ಕಾಣಿಸ್ತಿದ್ಯಾ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಏನಿದು? ಸೇಬಿನ ಮರಗಳು. ನೋಡಿ ನಮ್ಮಲ್ಲಿ ನಾವು ಮಾವಿನ ಹಣ್ಣಿನ ಮರ ನೋಡಿದ್ದೀವಲ್ವಾ, ಅದೇ ಥರ ಇಲ್ಲಿ ಏನಿದೆ? ಸೇಬಿನ ಹಣ್ಣಿನ ಮರಗಳಿದೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನೆಕ್ಸ್ಟ್ ಹೋಗೋಣ. ನೋಡಿ ಇಲ್ಲಿ ದ್ರಾಕ್ಷಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಕಲ್ಲರ್ ಇದೆ. ಇಲ್ಲಿ ಸುಮಾರು ತುಂಬ ದ್ರಾಕ್ಷಿ ಬೆಳೀತಾರೆ. ಅಂದರೆ 50ಕ್ಕಿಂತ ಹೆಚ್ಚು ತಳಿಯ ಜಾತಿಯ, ಅಂದರೆ ಸಣ್ಣ ಉದ್ದ ಜಾತಿ ಗಿಡ್ಡ ಕಲ್ಲರ್ ದ್ರಾಕ್ಷಿಗಳು ತುಂಬ ಬೆಳೀತಾವಂತೆ ಇಲ್ಲಿ ದ್ರಾಕ್ಷಿ. ನೋಡಿ ಬಳ್ಳಿ ನೋಡಿದ್ರೆ ಗೊತ್ತಾಗ್ತಾನೆ. ಕೆಲವು ಮಾತ್ರ ಪಿಕ್ಚರ್ ಆಯ್ಕೆ ಮಾಡಿದ್ದೀನಿ ಮಕ್ಕಳೇ. ನೀವು ನೆಟ್ಟಲ್ಲಿ ಹೋದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಬೋದು. ತುಂಬ ಇದೆ ಸೇಬಿನ ಮರಗಳು, ಹಣ್ಣಿನ ಇದೆ, ದ್ರಾಕ್ಷಿ ಮರಗಳು, ತುಂಬ ಇದೆ ನೆಟ್ಟಲ್ಲಿ. ನೀವು ಕುತ್ಕೊಳ್ಬೇಕಾದ್ರೆ ನೆಟ್ ಓಪನ್ ಮಾಡಿದ್ರೆ ಎಲ್ಲ ಕಾಣಿಸುತ್ತೆ. ನೋಡಿ ಇವೆಲ್ಲ ಏನಿದು? ದ್ರಾಕ್ಷಿ ಬಳ್ಳಿಗಳು ಹೆಂಗಿದೆ ನೋಡಿ, ಗೊಂಚಲುಗಳು ಅಲ್ವಾ? ಕೆಲವು ಪಿಕ್ಚರ್ಸ್ ಮಾತ್ರ ಆಯ್ಕೆ ಮಾಡಿದ್ದೀನಿ ಮಕ್ಕಳೇ. ನೆಕ್ಸ್ಟ್ ನೋಡೋಣ ಕಿತ್ಲೆ ಹಣ್ಣಿನ ಮರ. ನೋಡಿ ಚೆನ್ನಾಗಿದೆಲ್ಲ ಕಿತ್ಲೆ ಹಣ್ಣು. ಮರ ತುಂಬ ಕಿತ್ಲೆ ಹಣ್ಣಿದೆ ಅಲ್ವಾ? ನಮ್ಮ ಕರ್ನಾಟಕದಲ್ಲೆಲ್ಲ ಬೆಳೀತಾರಲ್ಲ, ಎಲ್ಲಿರ್ಬೋದು? ವೆರಿ ಗುಡ್. ಎಲ್ಲಿ? ಕೊಡಗಲ್ಲಿ ಹೆಚ್ಚಾಗಿ ಏನು ಬೆಳೀತಾರೆ? ಕಿತ್ಲೆ ಹಣ್ಣು. ನೋಡಿದಿರಲ್ವ ನೀವು ಟೂರ್ಗೆ ಹೋದಾಗ ಕಿತ್ಲೆ ಹಣ್ಣಿನ ಮರ ನೋಡಿದಿರಲ್ಲ? ಎಸ್. ನೆಕ್ಸ್ಟ್ ಇಲ್ಲಿ ಸೀಬೆ ಮರ. ನೋಡಿ ಸೀಬೆ ಮರ ಎಲ್ಲರೂ ನೋಡಿರ್ತೀರಲ್ವ? ಈಗ ರಜೆ ಅಲ್ಲ, ಜಾಸ್ತಿ ಸೀಬೆ ಹಣ್ಣಿನ ಮರದ ಹತ್ರ ಇರ್ತೀರಂತ ಅಂದ್ಕೊಂಡಿದ್ದೀನಿ ನಾನು ಅಲ್ಲ? ಎಸ್. ನೋಡಿ ಇದು ಸೀಬೆ ಮರ. ನೋಡಿ ಸೀಬೆ ಹಣ್ಣಿನಲ್ಲಿ ವಿಶಿಷ್ಟತೆ ಇದೆ. ಏನಿದು? ಈ ಥರ ಸೀಬೆ ಹಣ್ಣು ನಾವು ನೋಡಿಲ್ಲ ಅಲ್ಲ? ಕಲ್ಲರ್ ಆಗಿದೆ ಅಲ್ಲ? ಎಸ್. ಹಾಗೆಯೇ ಇಲ್ಲಿ ನೋಡಿ ಇದು ನಿಂಬೆ ಮರ. ಏನಿದು? ನಿಂಬೆ ಗಿಡ ನೋಡಿದ್ದೀರಲ್ಲ? ನೋಡಿ ಚಿತ್ರ. ನೆಕ್ಸ್ಟ್ ಪೀಚ್ ಹಣ್ಣಿನ ಮರ. ನೋಡಿ ಇದು ನೋಡಲಿಕ್ಕೆ ಸ್ವಲ್ಪ ಆ್ಯಪಲ್ ಥರ ಕಾಣಿಸುತ್ತೆ, ಬಟ್ ಇದು ಹುಳಿ ಹಣ್ಣು. ಇದು ಪೀಚ್ ಗೊತ್ತಾಯ್ತಲ್ವಾ? ನೋಡಿ ಎಸ್. ನೋಡಿ ಚೆನ್ನಾಗಿದೆ ಅಲ್ಲ? ನಾನು ಎಲ್ಲ ಯಾಕೆ ತೋರಿಸ್ತೇನೆ ನಿಮಗೆ? ಸೀಬೆ ಮರ ಎಲ್ಲ, ನಿಮಗೆ ಸೀಬೆ ಎಲ್ಲ ಒಂದ್ಸಲ ತಿಳ್ಕೊಳ್ಳಿ. ಇಂಥ ಮರಗಳಿದೆ. ಎಷ್ಟೋ ಜನ ನೋಡೇ ಇರಲ್ಲ ಮರಗಳನ್ನ ಅಲ್ವಾ? ಮನೆ ಹತ್ರ ಇದ್ರು ಇದು ಯಾವ ಮರ ಅಂತಲೇ ಗೊತ್ತಿರೋದು. ಹಣ್ಣು ಎಲ್ಲಿ ಬೆಳೀತಿದೆ? ಗಿಡದಲ್ಲಿ ಬೆಳೀತಿದ್ರೋ ಮರದಲ್ಲಿ ಬೆಳೀತಿದ್ರೋ ನಮಗೆ ವ್ಯತ್ಯಾಸ ಗೊತ್ತಿರಲ್ಲ. ಸೊ ಹಾಗಾಗಿ ಇದನ್ನು ನಿಮಗೆ ತೋರಿಸ್ತೇನೆ ನಾನು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ತೋಟದಲ್ಲೆಲ್ಲ ಇದ್ದರೆ ಒಂದ್ಸಲ ನೋಡಿ. ಕಿತ್ಲೆ ನಿಮ್ಮ ಮನೆಗಳಲ್ಲೆಲ್ಲ ಬೆಳೆಯೋದಿಲ್ಲ ಜಾಸ್ತಿ. ಕೊಡಗಲ್ಲಿ ಟೂರ್ಗೆ ಹೋದಾಗ ನೋಡಿ. ನಿಂಬೆ ಜಾತಿಗೆ ಸೇರಿದಂತಹ ಎರ್ಳಿಕಾಯಿ, ಆಮೇಲೆ ಚಕ್ಕೋತದ್ದು ಮರಗಳೆಲ್ಲ ನೋಡ್ತೀರ ನೋಡಿ. ನೀವು ಅಂತಹ ಮರಗಳನ್ನು ನಿಮ್ಮ ಊರಲ್ಲಿ ಬೆಳೀತಾರೆ ನೋಡಿ, ಆಯ್ತಾ? ಎಸ್. ಈಗ ಹಣ್ಣಿನ ಮರ ನೋಡಿದ್ರಲ್ಲ ಮಕ್ಕಳೇ? ಈಗ ನಾವು ನೋಡೋಣ ಇಲ್ಲಿಯ ಮೀನುಗಾರಿಕಾ ಪ್ರದೇಶಗಳು. ಮೀನುಗಾರಿಕಾ ಪ್ರದೇಶಗಳು ಸಾಮಾನ್ಯವಾಗಿ ಇಲ್ಲಿ ಮೀನು ಅಟ್ಲಾಂಟಿಕ್ ಸಾಗರದ ಗ್ರ್ಯಾಂಡ್ ಬ್ಯಾಂಕ್, ಅಟ್ಲಾಂಟಿಕ್ ಸಾಗರದ ಗ್ರ್ಯಾಂಡ್ ಬ್ಯಾಂಕ್, ನ್ಯೂ ಇಂಗ್ಲೆಂಡ್ನ ಜಾರ್ಜಸ್ ಬ್ಯಾಂಕ್,
charges. ನ್ಯೂ ಇಂಗ್ಲೆಂಡ್ನ ಜಾರ್ಜಸ್ ಮತ್ತೆ ನ್ಯೂ ಫೌಂಡ್ಲ್ಯಾಂಡ್. ನ್ಯೂ ಫೌಂಡ್ಲ್ಯಾಂಡ್ ಅಂದ್ರೆ ಅಟ್ಲಾಂಟಿಕ್ ಸಾಗರ, ಆ ಸಾಗರದಲ್ಲಿ ಹೆಚ್ಚಾಗಿ ಇದು ಕಂಡು ಬರುವಂಥದ್ದು. ನೋಡಿ ಈ ಭಾಗ, ನನಗೆ ಮ್ಯಾಪ್ ಪದೇ ಪದೇ ಮ್ಯಾಪ್ ತುಂಬಾ ತೋರ್ಸಕ್ಕೆ ಕಾಣಿಸಲ್ಲ. ಇಲ್ಲಿ ನೋಡಿ, ನಿಮ್ಮ ಪುಸ್ತಕದಲ್ಲಿ ನೋಡಿ, ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಕಾಣಿಸ್ತದೆ ನ್ಯೂ ಫೌಂಡ್ಲ್ಯಾಂಡ್ ಕಾಣ್ತದೆ ನೋಡಿ. ಈ ನ್ಯೂ ಫೌಂಡ್ಲ್ಯಾಂಡ್ ಇಲ್ಲಿ ಇದಿಷ್ಟು ಭಾಗ ಇದೆಯಲ್ಲ ಮಕ್ಕಳೇ, ಇದೆಲ್ಲ ಫುಲ್ಲು ಮೀನುಗಾರಿಕೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ಅಟ್ಲಾಸ್ ನೋಡಿ, ಅಟ್ಲಾಸಲ್ಲಿ ಸ್ಥಳಗಳಿದೆ, ನಮ್ಗೆ ಗುರುತಿಸಿ. ಅಲ್ಲಿ ಬೋರ್ಡ್ ಮೇಲೆ ಬರೆದಿರುವಂಥ ಸ್ಥಳಗಳು ಇಲ್ಲಿ ಕೊಟ್ಟಿಲ್ಲ, ಬಟ್ ಅಲ್ಲಿ ಈ ಭಾಗದಲ್ಲಿದೆ, ನೋಡ್ಕೊಳ್ಳಿ ಮಕ್ಕಳೇ. ಎಸ್, ಇಲ್ಲಿ ಹೆಚ್ಚಾಗಿ ಮೀನನ್ನ ಏನ್ ಮಾಡ್ತಾರೆ, ಮೀನುಗಾರಿಕೆ ಅಂದ್ರೇನು, ಮೀನು ಹಿಡಿತಾರೆ ಅಲ್ವಾ, ಹಡಗುಗಳ ಮೂಲಕ ಮೀನನ್ನ ಹಿಡಿತಾರೆ. ಮೀನುಗಾರಿಕಾ ಪ್ರದೇಶಗಳಂದ್ರೆ ಅಟ್ಲಾಂಟಿಕ್ ಸಾಗರದ ಪ್ರದೇಶ ಹೆಚ್ಚಾಗಿ ಏನ್ ಮಾಡ್ತಾರೆ, ಮೀನನ್ನ ಹೆಚ್ಚಾಗಿ ಹಿಡಿತಾರೆ ಮತ್ತೆ ಮೀನನ್ನ ರಫ್ತು ಕೂಡ ಮಾಡ್ತಾರೆ. ಸೊ ಇದಿಷ್ಟು ನಾವು ಎಲ್ಲಿ ತಿಳ್ಕೊತೀವಿ, ಕೃಷಿಯಲ್ಲಿ ಬೆಳೆಗಳು ಮತ್ತೆ ಮೀನುಗಾರಿಕೆಯ ಬಗ್ಗೆ ನಾವು ತಿಳ್ಕೊಂಡ್ವಿ, ಹೌದಾನೆ? ಇದನ್ನ ಬರ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ನೋಡೋಣ ಮಕ್ಕಳೇ, ಈಗ ನಾವು ಇಲ್ಲಿ ಸಿಗುವಂತಹ ಪ್ರಮುಖ ಖನಿಜಗಳನ್ನು ನೋಡೋಣ. ಆ ಖನಿಜಗಳಿಂದ ಕೈಗಾರಿಕೆಗಳು ಯಾವ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆ, ಯಾವ ಕೈಗಾರಿಕೆಗಳಲ್ಲಿ ಇದೆ ಅನ್ನೋದನ್ನು ನಾವು ಇವತ್ತು ನೋಡೋಣ. ಇಲ್ಲಿ ಈಗ ಪ್ರಮುಖ ಖನಿಜಗಳು ಮತ್ತು ಕೈಗಾರಿಕೆಗಳು. ಪ್ರಮುಖ ಖನಿಜಗಳು ಮತ್ತು ಕೈಗಾರಿಕೆಗಳು. ಇಲ್ಲಿ ಈ ಪ್ರಮುಖವಾದ ಖನಿಜಗಳು ಇಲ್ಲಿ ಸಿಗ್ತವೆ ಮತ್ತೆ ಕೈಗಾರಿಕೆಗಳಿದೆ ಅಂದ್ರೆ ಮುಖ್ಯವಾಗಿ ಏನ್ ಕಾರಣ, ಇಲ್ಲಿಯ ನೈಸರ್ಗಿಕ ಸಂಪನ್ಮೂಲಗಳು, ವಿಸ್ತಾರವಾದ ಹುಲ್ಲುಗಾವಲು, ಫಲವತ್ತಾದ ಮಣ್ಣು, ಹಾಗೆ ಶಕ್ತಿ ಸಂಪನ್ಮೂಲಗಳು ಮತ್ತೆ ಖನಿಜಗಳು. ಹಾಗೆ ಇನ್ನೊಂದಿದೆ ಯಾವುದು, ಅರಣ್ಯ ಅಲ್ವಾ. ಎಲ್ಲ ಸಂಪತ್ತುಗಳು ಸೇರಿ ಇದು ಪ್ರಮುಖ ಕೈಗಾರಿಕೆಗಳ ಸ್ಥಾಪನೆಗೆ ಕಾರಣವಾಗಿದೆ. ಸೊ ಇಲ್ಲಿ ಸಿಗುವಂತಹ ಮೂಲ ಸಂಪನ್ಮೂಲಗಳನ್ನ ನೋಡೋಣ. ಇಲ್ಲಿ ನಾವು ಸಂಪನ್ಮೂಲಗಳಂದಾದರೆ ನೈಸರ್ಗಿಕ ಸಂಪನ್ಮೂಲಗಳು ಯಾವುದು, ನೈಸರ್ಗಿಕ ಸಂಪನ್ಮೂಲಗಳು. ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಸಿಗುವಂತಹ ಸಂಪನ್ಮೂಲಗಳನ್ನ ಬುದ್ಧಿವಂತಿಕೆಯನ್ನು ಬಳಸಿ ಅದನ್ನ ಕೈಗಾರಿಕೆಗಳನ್ನು ಉಪಯೋಗಿಸಿದ್ರೆ ಆ ದೇಶ ಏನಾಗಿರುತ್ತೆ, ಬಹಳಷ್ಟು ಮುಂದುವರಿಯುತ್ತದೆ. ಹಾಗಾದ್ರೆ ಅತಿ ಪೂರಕವಾದ ವಾತಾವರಣ ಇರಬೇಕಲ್ವಾ, ಒಂದು ದೇಶ ಕೈಗಾರಿಕೆ ಮುಂದುವರಿಬೇಕಾದ್ರೆ ಪೂರಕವಾದಂತಹ ಸಂಪನ್ಮೂಲಗಳಿರಬೇಕು, ಹೌದಾನೆ? ಇಲ್ಲಿ ಪೂರಕವಾದ ಸಂಪನ್ಮೂಲಗಳು ಅಂದ್ರೆ ನಾವು ಏನಂತೀವಿ, ವೈವಿಧ್ಯಮಯ ಮಣ್ಣುಗಳು. ವೈವಿಧ್ಯಮಯ ಮಣ್ಣುಗಳು
ಉಂಟು. ಅಂದರೆ ಬೇರೆ ಬೇರೆ ರೀತಿಯ ತುಂಬ ಥರದ ಮಣ್ಣಿದೆ ಇಲ್ಲಿ, ಇಲ್ಲಿ ಒಳ್ಳೆ ಮಣ್ಣು ಸಿಗ್ತಾ ಇದೆ. ಹಾಗೆಯೇ ಇಲ್ಲಿ ವಿಸ್ತಾರವಾದಂತಹ ಹುಲ್ಲುಗಾವಲಿದೆ. ಹೌದಾ? ವಿಸ್ತಾರವಾದ ಹುಲ್ಲುಗಾವಲು. ಇಷ್ಟೇ.